ನಿನ್ನ ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ. ಇವರು ರಜಾಕರ್ ಆದೇಶ ಬಂದಾಗ ನಡೆಸ್ಯಾರ. ಈಗ ರಜಾಕರ್ ಸರ್ಕಾರ ಐತಿದು, ಹಿಂದೂಗಳ ಸರ್ಕಾರ ಐತಾನು. ಹೈದರಾಬಾದ್ ನಿಜಾಮರ ಸರ್ಕಾರ ಇದ್ದಾಗ ಐತಿ. ಇಲ್ಲಿ ಅವತ್ತು ನಮ್ಮ ಹೋರಾಟಕ್ಕೆ ಬಂದಾಗ ಏನು ಹೇಳಿದರು, ಸಮಾಜದ ಮಗಳಾಗಿ ಈ ಹೋರಾಟದಲ್ಲಿ ಭಾಗವಹಿಸ್ತೀನಿ ಅಂತ ಹೇಳಿ. ನಿನ್ನೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ನಾನು ಸರ್ಕಾರದ ಪ್ರತಿನಿಧಿ ಆಗಿದ್ದೆ ಅಂತ. ಈ ದ್ವಿಮುಖ ನೀತಿಯ ಏನು ನಾಯಕರದಾರಲ್ಲ ಅವರೆಲ್ಲ ಬಣ್ಣ ಬಯಲಾಗಿದೆ. ಕಾಂಗ್ರೆಸ್ನಲ್ಲಿ ರಾಜೀವ್ ಕಾಗೆ, ಬಾಬಾ ಸಾಹೇಬ್ ಪಾಟೀಲ್ರು ಕೆಲವೊಂದು ಮಂದಿನ ಬಿಟ್ಟರೆ, ಅದರಲ್ಲಿ ವಿಶೇಷವಾಗಿ ಕೆಲವೊಬ್ಬರಂತರೂ ಸಮಾಜದ ವಿರುದ್ಧ ಮತ್ತು ಷಡ್ಯಂತ್ರ ಮಾಡಿದ್ರು ಅನ್ನುವಂಥದ್ದು ಏನು ಹೇಳಿದ್ದಾರೆ. ಈಗ ಅವರು ಏನೋ ಮಂತ್ರಿ ಆಗಬೇಕನ್ನೋದು ದುರಾಶೆಯಿಂದ ಸಮುದಾಯವನ್ನು ಅಪಮಾನ ಮಾಡಿದ್ದಾರೆ. 2028ಕ್ಕಿದೆ ಅವ್ರದ್ದು. ಅವ್ರಿಗೇನು ಬುದ್ಧಿ ಕಲಿಸ್ಬೇಕು, ರಾಜ್ಯದ ಜನನೂ ಕಲಿಸ್ತಾರೆ, ನಮ್ಮ ಸಮುದಾಯನೂ ಸಹಿತ ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಈ ಒಂದು ವಿಚಾರದಲ್ಲಿ ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ತಿದ್ವಿ. ಬಿಜೆಪಿ ಅವಧಿ ಒಳಗೆ ಕೊಡ್ಬೋದಿತ್ತಲ್ಲ ಇಷ್ಟೆಲ್ಲ ಮಾತಾಡೋದು ಅಂತೇಳಿ. ಕೊಟ್ಟಿವಲ್ರಿ ನಾವು 2D ಕೊಟ್ಟಿವ್ರಿ. ಬರೀ ಪಂಚಮಸಾಲಿಗಳಲ್ಲಿ ನಿನ್ನೆ ಹೇಳಿಲ್ಲ ನಾನು ಅಸೆಂಬ್ಲಿಯಲ್ಲಿ 40 ಜಾತಿಗಳು ಕೂಡಿ 7% ಕೊಟ್ಟಿವಿ. 15%ನಾಗ 104 ಜಾತಿ ಅದಾವೆ 2Aದಾಗ. 2Cದಾಗ ಒಕ್ಕಲಿಗ ಸಮುದಾಯದ ಎಲ್ಲ ಉಪಜಾತಿಗಳದಾವೆ. 2Dಯಲ್ಲಿ ನಾ ಹೇಳಿದೆ ನಾನು ವೀರಶೈವ ಲಿಂಗಾಯತ ಯಾವ 2Aದಾಗಿಲ್ಲಲ್ಲ ಅವರೆಲ್ಲ ಸೇರ್ಯಾರ. ಮರಾಠ ಸಮಾಜ, ಮರಾಠದೊಳಗೆ 2-3 ಅದಾವೆ. ಮರಾಠ ಅದನ್ನು ಸೇರ್ಸ್ಯಾರ, ಜೈನ ದಿಗಂಬರ್ ಸೇರ್ಸ್ಯಾರ, ಕ್ರಿಶ್ಚಿಯನ್ರನ್ನ ಸೇರ್ಸ್ಯಾರ, ವೈಷ್ಣವ್ರನ್ನ ಸೇರ್ಸ್ಯಾರ. ಇಷ್ಟೆಲ್ಲ ಸಮುದಾಯಕ್ಕೆ ನಾವು 2D 7% ಕೊಟ್ಟಿವಿ. ಮತ್ತು ಕೇವಲ ಇದು ಪಂಚಮಸಾಲಿಗಳಲ್ಲ, ವೀರಶೈವ ಲಿಂಗಾಯತರಲ್ಲಿ ಬಿಟ್ಟು ಹೋದಂಥ ಏನು ದೀಕ್ಷೆ ಲಿಂಗಾಯತರು ಇರ್ಬೋದು, ಗೌಡ ಲಿಂಗಾಯತರು ಇರ್ಬೋದು, ಆದಿ ಬಣಿಜ್ಗ ಇರ್ಬೋದು, ಕೂಡು ಒಕ್ಕಲಿಗ ಇರ್ಬೋದು, ಮಲೈಗೌಡರು ಇರ್ಬೋದು, ಜಂಗಮರು ಇರ್ಬೋದು, ಎಲ್ಲರಿಗೂ ಸಿಕ್ಕಿದೆ. ಮರಾಠ ಸಮಾಜ ಸಿಕ್ಕಿದೆ, ಜೈನ ದಿಗಂಬರ ಸಮಾಜ ಸಿಕ್ಕಿದೆ, ಕ್ರಿಶ್ಚಿಯನ್ರಿಗೆ ಸಿಕ್ಕಿದೆ. ಅದ್ರ ಜೊತೆಗೆ ವೈಷ್ಣವ ಸಮಾಜದ ಅನೇಕ ಉಪಪಂಗಡಗಳು ಸಿಕ್ಕಿದೆ. 40 ಕಮ್ಯುನಿಟಿ ಕೂಡಿ 7%, 104 ಕಮ್ಯುನಿಟಿ ಕೂಡಿ 15% 2A ಇದೆ. ಮತ್ತು 6% ಒಕ್ಕಲಿಗರು ಕೊಟ್ಟಾರೆ, 7% ನಮ್ಗೆ ಕೊಟ್ಟಾರೆ. ನಾವೇ ಕೊಟ್ಟಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಏನು ಮುಖ್ಯಮಂತ್ರಿಗಳು ತಪ್ಪು ಸಂದೇಶನ ಮಾಹಿತಿ ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಬೊಮ್ಮಾಯಿ ಸರ್ಕಾರ ಇದ್ದಾಗ ನಾವು ಇದನ್ನು ಇಂಪ್ಲಿಮೆಂಟ್ ಎಲ್ಲಿವರೆಗೆ ಅಂದರೆ ನೆಕ್ಸ್ಟ್ ಹೀರಿಂಗ್ವರೆಗೆ ನಾವಲ್ಲಿ ಅಫಿಡೇಟ್ ಕೊಟ್ಟಿಲ್ಲ, ಬರೀ ಸ್ಟೇಟ್ಮೆಂಟ್ ಮಾಡ್ಯಾರ. ಅವತ್ತಿನ ಏನು ಸಾಲಿಸಿಟರ್ ಜನರಲ್ ಇದ್ದರು ಮುಕುಲ್ ರೋಹ್ಟಗಿ ಅವರು, ಅಲ್ಲಿ ಏನು ಹೇಳ್ಯಾರ ಸುಪ್ರೀಂ ಕೋರ್ಟಿಗೆ ಅಂದರೆ ನೆಕ್ಸ್ಟ್ ಹೀರಿಂಗ್ ಏನಿದೆ ಅಲ್ಲಿವರೆಗೆ ನಾವು ಇದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಅಂದ್ರೆ ಪೂರ್ಣವಾಗಿ ನಾವು ಮಾಡೋದಿಲ್ಲ ಅನ್ನೋಂಥದ್ದು ಅರ್ಥ ಅಲ್ಲ. ನಮ್ಮ ಸರ್ಕಾರ ಹೋಯ್ತವಾಗ ಏಪ್ರಿಲ್ದಾಗ ಕಾಂಗ್ರೆಸ್ ಸರ್ಕಾರ ಬಂತು. ಕಾಂಗ್ರೆಸ್ ಸರ್ಕಾರ ಬಂದ ಮ್ಯಾಗ ಇಲ್ಲಿವರೆಗೂ ಆ ಸುಪ್ರೀಂ ಕೋರ್ಟಿನಲ್ಲಿರುವಂಥ ಏನು ಸ್ಟೇ ಕೊಟ್ಟ ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಧಾರವಾಡದ ಒಬ್ಬ ವ್ಯಕ್ತಿ, ಅದು ಕಾಂಗ್ರೆಸ್ಸಿನ ಕಾರ್ಯಕರ್ತ PIL ತಂದಾನೆ. ಈಗ ಅವ್ರಿಗೆ ನಿಜವಾಗಿ ಕೊಡಬೇಕಾಗಿತ್ತು, ಅದು ಕೊಡ್ತಿದ್ರು. ಆದರೆ ನಿನ್ನೆ ವಿಧಾನ ಪರಿಷತ್ನಲ್ಲಿ ಹೇಳಿಬಿಟ್ಟಾರೆ ಸಿದ್ದರಾಮಯ್ಯನವರು, ಅವರು ಸಂವಿಧಾನ ವಿರುದ್ಧ ಮುಸ್ಲಿಮರಿಗೆ ಕೊಟ್ಟಾರೆ. ಈಗ ಸುಪ್ರೀಂ ಕೋರ್ಟ್ನಾಗೇ ಮೊನ್ನೆ ಒಂದು ಅಬ್ಸರ್ವೇಷನ್ ಆಗೈತೆ, ಮುಸ್ಲಿಮರಿಗೆ ಸಂವಿಧಾನಾತ್ಮಕವಾಗಿ ಮೀಸಲಾತಿ ಕೊಡಕ್ಕೆ ಬರೋದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಪ್ರಕಾರ ಅದು ನಿಶ್ಚಿತವಾಗಿಯೂ ಈ ದೇಶದಲ್ಲಿ ಎಲ್ಲೆಲ್ಲಿ ಕೊಟ್ಟಾರಲ್ಲ ಎಲ್ಲ ರಿಜೆಕ್ಟ್ ಆಗ್ಯಾವ. ಪಶ್ಚಿಮ ಬಂಗಾಳ ಮೊನ್ನೆ ಚಿಮಾರಿ ಹಾಕ್ಯಾರ, ಹಿಂದೆ ಆಂಧ್ರದ ಹೈಕೋರ್ಟ್ನವ್ರು ಚಿಮಾರಿ ಹಾಕ್ಯಾರ ಅಲ್ಲಿ ಸರ್ಕಾರಕ್ಕೆ, ರಾಜಶೇಖರ ರೆಡ್ಡಿ ಸರ್ಕಾರಕ್ಕೆ. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಅಬ್ಸರ್ವೇಷನ್ ಮಾಡ್ಯಾರ, ಇನ್ನು ಕೆಲವೊಂದು ದಿವಸನಾಗ ಮುಸ್ಲಿಂ ರಿಸರ್ವೇಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ರಿಜೆಕ್ಟ್ ಆದರೆ ನಮ್ಮ 2CD ಏನು ಕೊಟ್ಟು ಅದು ಅಪಾಯಿಂಟ್ ಆಗ್ತದೆ. ಸರ್, ಈಗ ನೀವು ಅಟ್ಲೀಸ್ಟ್ 2D ಕೊಡುವಂಥದ್ದು ಪ್ರಯತ್ನ ಮಾಡಿದ್ರಿ. ಸರ್ಕಾರ ಬಂದು 2 ವರ್ಷ ಆಗಕ್ಕೆ ಬಂತು. ಮೇಡಮ್ ಅವ್ರ ಈ ಬಗ್ಗೆ ಏನು? ಮೇಡಮ್ ಅವರು ಮಂತ್ರಿ ಆಗ್ಯಾರ, ಸಾಕಲ್ಲ ಅವರು ಜೀವನ ಸಾರ್ಥಕ ಆಗೈತೆ ಅವ್ರದ್ದು. ಅವಾಗೆಲ್ಲ ಭಾಳ ಸ್ಟೇಜ್ ಮ್ಯಾಗ ಭಾಷಣ ಹೊಡಿತಿದ್ರು, ಪ್ರಾಣ ಕೊಡ್ತೀನಿ, ನನ್ನ ಸರ್ಕಾರ ಬಂದ್ರೆ ಅರ್ಧ ಗಂಟೆ ಒಳಗೆ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ರು ಮೇಡಮ್ ಅವರು. ಇನ್ನೊಬ್ಬ ಒಂದಿಬ್ಬರು ಅದಾರಲ್ಲ ನಾಯಕರುಗಳು 2Aನೇ ಕೊಡಿಸ್ತೀನಿ ಅಂತಾರೆ ಅವ್ರು. 2A ಕೊಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿರೋ 104 ಸಮುದಾಯಗಳಿಗೆ ನಾವು ಯಾಕೆ ಅನ್ಯಾಯ ಮಾಡ್ಲಿಕ್ಕೆ ಹೋಗ್ರಿ? ನಮ್ಮ ಸಪ್ರೇಟೇ 2D ಅಂತೇಳಿ ಕೊಟ್ಟಾರೆ ನಮ್ಮ BJP ಸರ್ಕಾರ ಇದ್ದಾಗ. 2C ಅಂತೇಳಿ
ಒಕ್ಕಲಿಗ ಸಮುದಾಯಕ್ಕೆ 4% ಏನು ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದರು, ಅದು ಅಸಂವಿಧಾನಿಕ ಇದೆ. ಅದನ್ನೇ ನಾವು ಚಾಲೆಂಜ್ ಮಾಡ್ತೀವಿ. ಸಿದ್ದರಾಮಯ್ಯನ ಕೊಡೋದು ಬೇಡ ನಮಗೆ, ಸುಪ್ರೀಂ ಕೋರ್ಟ್ನಿಂದನೇ ನಾವು ಚಾಲೆಂಜ್ ಮಾಡ್ತೀವಿ. ಅದನ್ನು ರದ್ದುಪಡಿಸಿ ಎಲ್ಲ ನಮ್ಮ ಮರಾಠ ಸಮಾಜ, ಜೈನ್ ಸಮಾಜ, ಯಾವ್ಯಾವ ಸಮುದಾಯಗಳು ಬಿಟ್ಟು ಹೋಗ್ಯಾವಲ್ಲ ಅವಕ್ಕೆಲ್ಲಕ್ಕೂ ನಾವು ರಿಸರ್ವೇಷನ್ ನಮ್ದು ಏನು 7% ಕೊಟ್ಟಿವಿ ಅದನ್ನು ಸುಪ್ರೀಂ ಕೋರ್ಟಿನಲ್ಲೇ ಮಾನ್ಯತೆ ಮಾಡುವಂಥ ಕೆಲಸಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಇನ್ನು ಮುಂದೆ ಸಿದ್ದರಾಮಯ್ಯನ ಮುಂದೆ ನಾವು ಯಾವುದೇ ನಮ್ಮ ಮೀಸಲಾತಿ ಸಲುವಾಗಿ ಅವ್ರ ಬಳಿ ಹೋಗೋದಿಲ್ಲ. ಸರಿ, ಹೋರಾಟ ವಿಚಾರದಲ್ಲಿ ಬಿಜೆಪಿ ಮನೆ ಒಂದು 3 ಬಾಗಿಲಲ್ಲ 100 ಏನು ಯಾವ 3 ಬಾಗಿಲು ಒಂದೇ ಬಾಗಿಲು ಐತಿ. ನೀವು ಹೊಡಿತೀರಿ, ನಿಮಗೆ ಹೆಂಗೆ ಬೇಕು ಹಂಗೆ ಹೊಡಿತೀರಿ ಮಾಧ್ಯಮದವ್ರು. ಪ್ರಿಯಾಂಕಾ ಖರ್ಗೆ ಸುಡುಗಾಡ ಹತ್ರ ಪ್ರಿಯಾಂಕಾ ಖರ್ಗೆ ಯಾರು ರಜಾಕರು ಬ್ರಾಹ್ಮಣರ ಹತ್ರ ಹೇಳು ಮನುಷ್ಯ ಅದಾನ, ಅವನ ಬಗ್ಗೆ ಏನು ಹೇಳ್ತೀರಿ? ಯಾರು ರಜಾಕರು ಯಾರಪ್ಪ ಅವರು? ಸರ್ RSS ಕಚೇರಿ ಮತ್ತು ಕೇಶವ ಕೃಪಾದಿಂದ ತಂದು ಸದನ ನಡೆಸಿದವರು ಅವ್ರು ಏನು ಮಾತಾಡ್ತಾರೆ? ಕಾಗೇರಿ ಅವರು ಸ್ಪೀಕರ್ ಇದ್ದಾಗ RSS ದವರು ಫೋನ್ ಮಾಡಿದ ಮೇಲೆ ಸದನ ನಡೆದಿತ್ತು. ಕೇಶವ ಕೃಪಾದಿಂದ ಆದೇಶ ಬಂದಿಂದ ಇಲ್ಲಿ ಬಿಲ್ ಇವರು ರಜಾಕರ್ ಆದೇಶ ಬಂದ್ಮ್ಯಾಗ ನಡ್ಸ್ಯಾರ. ಈಗ ರಜಾಕರ್ ಸರ್ಕಾರ ಐತಿ, ಇವರು ಹಿಂದೂಗಳ ಸರ್ಕಾರ ಐತಾನು. ಹೈದರಾಬಾದ್ ನಿಜಾಮರ ಸರ್ಕಾರ ಇದ್ದಂಗೆ ಐತಿ. ಇಲ್ಲಿ ರಜಾಕರ್ ಯಾವ ಜಾತಿಯವ್ರು ಅಂತ ಹೇಳಿದ್ರೆ ಪ್ರಿಯಾಂಕಾ ಖರ್ಗೆ ಹೇಳ್ರಿ ನೀವು ಪತ್ರಕರ್ತರು. ರಜಾಕರು ಮುಸಲ್ಮಾನರಲ್ಲ, ಹಂಗಾದ್ರೆ ಏನು ಬ್ರಾಹ್ಮಣರು, ಮರಾಠವೋ, ಲಿಂಗಾಯತರು, ಏನು ಒಕ್ಕಲಿಗರು? ಇಂಥ ಮನುಷ್ಯಗೆ ನಾವು ಉತ್ತರ ಕೊಟ್ಕೊತ ಕೂತ್ರೆ ಸುಮ್ಮನೆ RSS ಬೈದೋದೊಂದು ಪ್ಯಾಷನ್ ಆಗೈತೆ. RSSನ ಧೂಳಿ ಆಗೋದಿಲ್ಲ ಇವರು. ಅವೊಂದು ಸಂಘಟನೆ ದೇಶಕ್ಕೆ ಸಲುವಾಗಿ, ದೇಶದ ಎಲ್ಲೇ ಕೇರಳದಾಗ ಅಂಥ ದೊಡ್ಡ ಪ್ರವಾಹದಾಗ ಯಾರು ಹೋದ್ರಿ? ರಾಹುಲ್ ಗಾಂಧಿ ಹೋದನಲ್ಲಿ ಅಲ್ಲಿ ಮಾಡಿದವ್ರು ಯಾರು? RSS, ಪೊಲೀಸರು, ಸ್ವಯಂ ಸೇವಾ ಸಂಸ್ಥೆಗಳು. ಅಲ್ಲಿ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ? ಯೂತ್ ಕಾಂಗ್ರೆಸ್ನವ್ರು ಯಾರು ಹೋಗ್ಯಾರ? ಅದಕ್ಕೆ ಇವ್ರಿಗೇನೂ ನೈತಿಕತೆ ಇಲ್ಲ. ಏನೋ ಈ ಸಲ ಬಂದೈತೆ ನಮ್ಮ ತಪ್ಪಿನಿಂದ. ಮುಂದಿನ ಸಲ ಮಹಾರಾಷ್ಟ್ರದಾಗ ಹೆಂಗೆ ಸ್ವಚ್ಛ ಆಯ್ತಲ್ಲ ಕಾಂಗ್ರೆಸ್ಸು, ನಾವೆಲ್ಲ ಬಟ್ಟೆಂಗೆತೋ ಕಟೆಂಗೆ ಹಾಂ ಮಾಡ್ತೀವಿ. ಒಂದು ದೇಶನಾಗ ಒಂದೇ ಎಲೆಕ್ಷನ್, ಇನ್ಮ್ಯಾಗ ಲೋಕಸಭಾ ವಿಧಾನಸಭಾ ಕೂಡಿ ಲೋಕಲ್ ಬಾಡಿ ಏನದಲ್ಲ, ZP, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್, ಪಟ್ಟಣ ಪಂಚಾಯತಿ, ಗ್ರಾಮ ಪಂಚಾಯತಿ, ಒಂದು ವರ್ಷನಾಗ ಒಮ್ಮೆ ಮೊದಲ ಹಂತದಲ್ಲಿ ಲೋಕಸಭಾ ವಿಧಾನಸಭಾ ಮುಗಿತದೆ. ಹಗಲೆಲ್ಲ ಆ ರಾಜ್ಯ ಚುನಾವಣೆ, ಈ ರಾಜ್ಯ ಚುನಾವಣೆ ಅಂದರೆ ಏನಾಗ್ತದೆ? ನೀತಿ ಸಂಹಿತೆ ನಮ್ಮ ಅಭಿವೃದ್ಧಿಗೆ ಭಾಳ ಪೆಟ್ಟು ಬೀಳ್ತದೆ. ಒಮ್ಮೆ ದೇಶದ ಒಂದು ಚುನಾವಣೆ ಮಾಡಿಬಿಟ್ರೆ ವಿಧಾನಸಭಾ ಲೋಕಸಭಾ ಆಯ್ತಂದ್ರೆ, ಒಂದು ವೇಳೆ ವಿಧಾನಸಭೆ ಏನಾದರೂ ಒಂದು 2 ವರ್ಷ ನಂತರ ಅಲ್ಪಬಹುಮತದಿಂದ ಸರ್ಕಾರ ಬಿತ್ತಂದರೆ ಎಷ್ಟು ಅವಧಿ ಉಳಿತದೆ ಅಷ್ಟಕ್ಕೆ ಚುನಾವಣೆ ಆಗ್ತದೆ. ಉದಾಹರಣೆಗೆ 5 ವರ್ಷನಾಗ 2 ವರ್ಷಕ್ಕೆ ಒಂದು ಸರ್ಕಾರ, ಕರ್ನಾಟಕ ಸರ್ಕಾರದ ಒಂದು ಬಿತ್ತ ತಿಳ್ಕೊಡಿ, ಬಹುಮತ ಸಾಬೀತಾಗಲಿಲ್ಲ, ವಿಸರ್ಜನೆ ಆಯ್ತಂದ್ರೆ 3 ವರ್ಷಕ್ಕೆ ಮಾತ್ರ ಚುನಾವಣೆ, ಮತ್ತದು ಲೋಕಸಭಾ ವಿಧಾನಸಭಾ ಚುನಾವಣೆ ಕೊಡ್ತದೆ. ಅಷ್ಟು ಚಾಲೆಂಜಸ್ ಇಲ್ಲ ಸರ್, ಹೆಂಗೆ ಯಾರು ಅಕಾಲಿಕ ಮರಣ ಹೊಂದಬಹುದು, ಅವನ್ನೆಲ್ಲ ಹೆಂಗೆ ನಿರ್ವಹಿಸ್ತೀರಿ ಸರ್? ಅಕಾಲಿಕ ಮರಣ ನೋಡ್ರಿ, ಈಗ MLC ಒಳಗೆ ಹೆಂಗೈತಿ? MLC ಟರ್ಮ್ 6 ವರ್ಷ. ಯಾವುದಾದ್ರೂ MLC 4 ಇನ್ನೂ 2 ವರ್ಷ ಬಾಕಿ ಇದ್ದಾಗ ಸತ್ತಂದರೆ ಆ 2 ವರ್ಷಕ್ಕಟ್ಟೆ ಇಲೆಕ್ಷನ್ ಆಗ್ತದೆ. 6 ವರ್ಷದ್ದಾಗೋದಿಲ್ಲ. ಮೊದಲೇನಿತ್ತು, ಒಂದು ರಾಜ್ಯ ಸರ್ಕಾರ ಮಧ್ಯಂತರ ಚುನಾವಣೆ ಆದ್ರೂ ಮತ್ತು ಆ ಹೊಸ ಸರ್ಕಾರಕ್ಕೆ 5 ವರ್ಷ ಇತ್ತು. ಈಗಿಲ್ಲ, ಒಂದೇ ವರ್ಷ ಉಳಿದಿದ್ರು 1 ವರ್ಷದ ಸಲುವಾಗಿನೇ ಆಗೋದು. ಇಲ್ಲಕಂದ್ರೆ ಅದನ್ನು ತಿದ್ದುಪಡಿ ಮಾಡಿ ಮುಂದೆ ಬರೋ ಲೋಕಸಭಾದಾಗ ಆ್ಯಡ್ ಮಾಡಿ ಅದನ್ನು ಮಾಡ್ತಾರೆ. ಇದರಿಂದ ದೇಶದ ಸಂಪನ್ಮೂಲ ಉಳಿತದೆ ಮತ್ತು ಬೋಗಸ್ ವೋಟಿಂಗ್ ನಿಲ್ತದೆ. ಮಹಾರಾಷ್ಟ್ರದವ್ರು ಬಂದು ಕರ್ನಾಟಕದಾಗ ಓಟ್ ಹಾಕ್ತಾರೆ, ಕರ್ನಾಟಕದವ್ರು ಹೋಗಿ ಆಂಧ್ರದಾಗ ಓಟ್ ಹಾಕ್ತಾರೆ. ಅದು ಏನೂ ನಡೀದಿಲ್ಲ. ಒಂದೇ ದಿವಸ ಇಲೆಕ್ಷನ್ ಆದರೆ ಅಲ್ಲೇ ಓಟ್ ಹಾಕೋಬೇಕಾಗ್ತದೆ. ಆ ಬಾರ್ಡರ್ ಬಿಟ್ಟು ದಾಟಿ ಹೋಗ್ಲಿಕ್ಕಾಗೋದು. ಬೋಗಸ್ ಮತದಾನ ನಿಲ್ತದೆ, ಪಾರದರ್ಶಕವಾಗಿ ವೋಟಿಂಗ್ ಆಗ್ತದೆ. ಅದರಿಂದ ಸರಿಯಾದಂಥ ರಿಸಲ್ಟ್ ದೇಶಕ್ಕೆ ಬರ್ತದೆ. ಮೀಸಲಾತಿ ಕೂತು ನಾವು ಚರ್ಚೆ ಮಾಡ್ತೀವಿ, ನೋಡೋಣ. ಇನ್ನಂತೂ ಸಿದ್ದರಾಮಯ್ಯ ಬಳಿ ಹೋಗೋದು ನಮ್ಮ ಅವ್ರ ಮುಂದೆ ಏನು ಪ್ರತಿಭಟನೆ? ನಮ್ಮದೇ ಸಂವಿಧಾನ ಇಲ್ಲ ತರ ನಮಗೆ. ಅಲ್ಲಿ ಸುಪ್ರೀಂ ಕೋರ್ಟಿಗೆ ಕಾನೂನು ಹೋರಾಟ ಮಾಡ್ತೀವಿ. ಯಾವ ಮೀಸಲಾತಿ ಅಸಂವಿಧಾನ ಸುಪ್ರೀಂ ಕೋರ್ಟ್ ಇವತ್ತು ಹೇಳ್ತದೋ ಅದನ್ನು ತೆಗೆದು ಹಾಕಿ ನಮ್ಮ ಹಿಂದೂಗಳಿಗೆ ಕೊಡ್ತೀವಿ.